ನಮಸ್ಕಾರ ರೈತ ಮಿತ್ರರೇ, ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಶಶಿಕುಮಾರ್, BSc ಬಯೋಟೆಕ್ನಾಲಜಿ. ನಮ್ಮದು ಬಂದು ಆರಾಧ್ಯ ನರ್ಸರಿ, ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ. ನಾವು ಪ್ರಸ್ತುತ ಸರಿಸುಮಾರು 3 ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ತೈವಾನ್ ಸಿಬೆಸಸಿಗಳನ್ನ ನಾವು ಸಪ್ಲೈ ಮಾಡಿರ್ತೀವಿ. ಇವತ್ತು ನಾನೊಂದು ಜಾಗಕ್ಕೆ ಬಂದಿದ್ದೆ. ಸೊ ಇದು ಬಂದು ಸರ್ ನಮಸ್ಕಾರ. ನಮಸ್ತೆ ಸರ್, ಇದು ಯಾವ ಊರು? ನಿಮ್ಮ ಹೆಸರು ನೀವು ಆಲ್ರೆಡಿ ಈ ರೈತರು ನಮ್ಮ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಇದು ಬೆಳೆಗೆ ಬಿಡೋ ಸ್ಟೇಜ್ ಆಗಿರೋದ್ರಿಂದ ಇವರಿಗೆ ಬೆಳೆಗೆ ಕ್ರಾಪ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಅಂತ ಬಂದಿದ್ದೀವಿ. ತುಂಬ ಪೀಚ್ ಆಗಿದೆ. ಅದ್ರ ಜೊತೆಗೆ ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಹೆಸರು? ಅಶ್ವಥ್ ಅಂತ. ಹಾಂ. ನಮ್ಮೂರು ಬಂದು ಕೆಂಚನಹಳ್ಳಿ, ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಈಗ ಒಂದು 500 ಗಿಡ ಹಾಕಿದ್ದೀನಿ. ಟೋಟಲ್ 500 ಗಿಡ ಹಾಕಿದ್ದೀರಾ? ಟೋಟಲ್ 550 ಗಿಡ ಹಾಕಿದ್ದೀವಿ. 550 ಗಿಡ ಹಾಕಿ ಚೆನ್ನಾಗಿ ಬರ್ತಾ ಇದೆ. ಈಗಾಗಲೇ ಹಣ್ಣು ತಿಂದಿದ್ದೀವಿ. ಈಗ ನೋಡ್ತಾ ಇದ್ದೀರಾ, ಇದು ಹಣ್ಣು ಚೆನ್ನಾಗಿದೆ, ಒಳ್ಳೆ ಸ್ವೀಟ್ ಆಗಿದೆ. ತಿಂದವರು ಬೇರೆಯವ್ರಿಗೂ ಕೊಟ್ಟಿದ್ದೀವಿ. ನಾವು ತಿಂದವರು ಮತ್ತೆ ಬೇಕು ಅಂತ ಕೇಳ್ತೀವಿ. ನಿಮ್ಮ ಸೈಡ್ ಯಾರಾದ್ರು ಹಾಕೋರ ಸರ್ ಈ ತಳಿ? ಇಲ್ಲಿ ಯಾರು ಹಾಕಿಲ್ಲ. ಈ ತಳಿ ಇಲ್ಲಿ ಯಾರು ನಮ್ಮ ಸುತ್ತಮುತ್ತ ಯಾರು ಹಾಕಿಲ್ಲ ಇದನ್ನ. ಯಾರು ಬಂದಿಲ್ಲ. ಇನ್ಮೇಲೆ ಏನಾರು ನೀವು ಕೊಟ್ಟಿದ್ರೆ ನೆಟ್ ಇರ್ಬೇಕಷ್ಟೇ. ನಾವು ಕೊಡ್ತಾ ಇದೀವಿ. ಬಟ್ ನೀ ಇಷ್ಟು ಅಲ್ಲ ಈ ಪ್ರಾಯಕ್ಕೆ ಬಂದಿರೋ ಗಿಡಗಳು ಇಲ್ಲ ಇಲ್ಲ ಯಾವೂ ಇಲ್ಲ. ಇವು ಅಲ್ಲೇ ಬೆಳೆ ಬರ್ತವೆ. ತೈವಾನ್ ಗಿಡಗಳು ಇರ್ತವೆ. ತೈವಾನ್ ಗಿಡಗಳು ಎಲ್ಲಾ ಕಡೆ ಇದಾವೆ. ಇದು ಜಾಪನೀಸ್ ರೆಡ್ ಡೈಮಂಡ್ ಅಂತ ಇದೇ ಫಸ್ಟ್. ನಮ್ಮ ಮಂಡ್ಯ ಜಿಲ್ಲೆಗೆ ಇದೇ ಫಸ್ಟ್ ಅನ್ನಿಸ್ತದೆ. ಹೌದೌದೌದು. ನಮ್ ತಾಲೂಕಲ್ಲಂತೂ ಇದೇ ಫಸ್ಟ್. ನಿಮ್ ತಾಲೂಕಲ್ಲಂತ ಪಾಂಡವಪುರದಲ್ಲಿ ಹೆಂಗಿದೆ ಸರ್? ಜನದ್ದು ರಿವ್ಯೂ ಹೆಂಗಿದೆ ನಿಮ್ಮ ಹತ್ರ? ಚೆನ್ನಾಗಿದೆ. ನಾವು ಸುಮಾರು ಸ್ಯಾಂಪಲ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ? ಸ್ಯಾಂಪಲ್ ಕೊಟ್ಟಿದ್ದೀನಿ. ಪಾಂಡವಪುರದಲ್ಲೆಲ್ಲ ತಗೊಂಡು ಕೊಟ್ಟಿದ್ದೀನಿ. ಮತ್ತೆ ನಮ್ ತಮ್ಮನ ಹೆಂಡತಿ ಮೈಸೂರಿಗೆ ತಗೊಂಡು ಕೊಟ್ರು. ಕೃಷಿ ಇಲಾಖೆ ಬೇರೆ ಬಂದು ನೋಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ? ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಬಂದು ನೋಡ್ಕೊಂಡು ಹೋಗಿ ನಿಮ್ಗೆ ಸಬ್ಸಿಡಿ ಕೊಡಿಸ್ತೀವಿ ಅಂತ ಹೇಳವ್ರೆ. ಆಮೇಲೆ ಅವ್ರು ಹಣ್ಣು ತಿನ್ಕೊಂಡು ಹೋದ್ರು, ಚೆನ್ನಾಗ್ ಬಂದಿದೆ. ಇದೇ ಫಸ್ಟ್ ನಾವು ನೋಡ್ತಾ ಇರೋದು ಇಂತ ಹಣ್ಣು. ತೋಟಗಾರಿಕಾ ಇಲಾಖೆ ಫಸ್ಟ್ ಟೈಮ್ ನೋಡ್ತಿರೋದು ಅಂದ್ರ? ಈ ಹೆಸರು ಕೇಳ್ತಾ ಇರೋದೇ ಫಸ್ಟ್. ಅಯ್ಯೋ ನೋಡಿ ಸ್ನೇಹಿತರೆ, ಇದು ನಮ್ಮ ಹಣ್ಣು ತಿನ್ಬಿಟ್ಟು ಬಾರಿ ಚೆನ್ನಾಗೈತೆ ಅನ್ಕೊಂಡು. ಹೌದೌದು. ಆಕ್ಚುಲಿ ಇದನ್ನ ನಾವು ನಗ್ಬೇಕೋ ಅಳ್ಬೇಕೋ ಗೊತ್ತಾಗ್ತಿಲ್ಲ. ನಮ್ಮ ತೋಟಗಾರಿಕೆ ಇಲಾಖೆ ಅಂದ್ರೆ ಇದು ಈ ಎಲ್ಲಾ ಮಾಹಿತಿಗಳು ಫಸ್ಟ್ ಅವ್ರಿಗೆ ಗೊತ್ತಾಗ್ಬೇಕು ಲೆಕ್ಕವಾಗಿ. ಬಟ್ ಅವ್ರಿಗೆ ಗೊತ್ತಾಗ್ದಲೇ ಇರೋದು ತುಂಬಾ ಬೇಜಾರಾಗಂತ ವಿಷಯ. ಅದಕ್ಕೋಸ್ಕರ ನಮ್ಮಂತ ನರ್ಸರಿಗಳು, ಸೊ ನಮ್ಮಂತ ಯುವಕರು ಮುಂದೆ ಬಂದು ಈ ತರ ಎಲ್ಲ ಇದನ್ನ ಪ್ರಮೋಟ್ ಮಾಡ್ತಿರೋದು ಕೂಡ. ಸೊ ಇನ್ನೊಂದು ಸರ್, ಇದು ಎಷ್ಟು ದಿನ ಆಯ್ತು ಸರ್ ಈಗ ಹಾಕಿ? ಇದು ಒಂದು ವರ್ಷ. ಈ ಕರೆಕ್ಟ್ ಆಗಿ 1 ವರ್ಷದ ಈ ತಿಂಗಳಿಗೆ 1 ವರ್ಷ ಕಂಪ್ಲೀಟ್ ಆಗೋ ಸ್ಟೇಜ್ ಅಲ್ಲಿ ಇದೆ. ಚೆನ್ನಾಗಿ ಬಂದಿದೆ ಸರ್. ಸ್ಟೆಮ್ ಎಲ್ಲ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಆಗಿ ಬೆಳೆದಿರೋ ತರ ಕಾಣ್ತಿದ್ದೀರಾ. ಏನೇನ್ ಕೊಟ್ಟಿದ್ರಿ ಸರ್ ಇದಕ್ಕೆ? ಗೊಬ್ಬರ ಎಲ್ಲ ನಾಟಿ ಮಾಡ್ಬೇಕಾದ್ರೆ ಹೆಂಗ್ ಮಾಡಿದ್ರಿ? ನಾಟಿ ಮಾಡಿದ್ರೆ ಸ್ವಲ್ಪ ತಿಪ್ಪೆ ಗೊಬ್ಬರ ಒಂದೊಂದು ಸ್ವಲ್ಪನೇ ಹಾಕಿದ್ವಿ, ತಿಪ್ಪೆ ಗೊಬ್ಬರನ. ಆಮೇಲೆ ಸ್ವಲ್ಪ ಮೆನ್ಯೂರ್ ಕೊಟ್ಕೊಂಡ್ವಿ, DAP 1026 ಅದು ಕೊಟ್ಟಿದೀವಿ. ಮತ್ತೆ ತಿಪ್ಪೆ ಗೊಬ್ಬರ ಹಾಕಿ ಇದ್ ಮಾಡಿದೀವಿ ನಾವು. ನೋಡಿ ಸ್ನೇಹಿತರೆ, ಇದು ನಮ್ಮ ರೈತರ ಮಾತು. ಸರಿ ಸುಮಾರು ಒಂದು 550 ಗಿಡ ಹಾಕಿದ್ದಾರೆ. ಈಗ ಬೆಳೆಗ್ ಬಂದಿದೆ, ಇದು ಬೆಳೆಗ್ ಬಿಡ್ಬೋದು, ಆ ಸ್ಟೇಜಿಗೆ ಬಂದಿದೆ. ಯಾಕಂದ್ರೆ ಹೈಟ್ ನೋಡ್ಬೋದು, ಬುಷಿಯಾಗಿ ಕೂಡ ಇದೆ. ಎಲ್ಲಾ ಗಿಡಗಳನ್ನು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಆಲ್ರೆಡಿ ಕೆಲವೊಂದು ಗಿಡದಲ್ಲಿ ಒಂದು 20, 30, 40 ಕಾಯಿಗಳು ಬಂದಿದ್ದಾವೆ. ನೀವು ನೋಡ್ಬೋದು. ನೋಡಿ ಈ ಗಿಡದಲ್ಲಿ ಸುಮಾರು ಸಖತ್ತು ಕಾಯಿ ಕಚ್ಚಿದಾವೆ. 1, 2 ಸುಮಾರು ಒಂದು 30-40 ಕಾಯಿ ಕಚ್ಚಿದೆ. ಸೊ ಅದ್ರ ಜೊತೆಗೆ ಇದು ನೋಡಿ, ಇದು ಕಟಿಂಗ್ ಹಾಕಿದ್ದಾರೆ. ಕ್ರಾಪ್ ಕಟಿಂಗ್ ಅಂದ್ರೆ ಇಷ್ಟೇನೆ. ಇಲ್ಲಿ ಕಟಿಂಗ್ ಮಾಡಿದ್ದಾರೆ. ಯಾಕೆ ಸರ್ ಅದನ್ನ ಮಾಡಿ ಇದನ್ನ ಮಾಡ್ದಂಗೆ ಇರೋದ್ ಕಾರಣ ಏನು ಅಂತ ನೋಡಿ. ಇದು ಕ್ರಾಪ್ ಬರ್ತಾ ಇದೆ ನೋಡಿ. ಇದು ಹಣ್ಣಿದ್ದು ಅದಕ್ಕೆ ನಾವು ಸುಮ್ಮನೆ ಹಣ್ಣಿದ್ವು ಅಂತ ಬಿಟ್ರ? ಇದು ಹಣ್ಣಿತ್ತು, ಹಣ್ಣು ಕಿತ್ಕೊಂಡಾದ್ಮೇಲೆ ಕಟ್ ಮಾಡೋಣ. ಅದ್ರಲ್ಲಿ ಹಣ್ಣು ಖಾಲಿ ಆಗಿದ್ದು. ಆಮೇಲೆ ಅಷ್ಟೊಳಗೆ ಅದ್ರಲ್ಲಿ ಹಣ್ಣು ತಿರ್ಗಾ ಪಿಕಪ್ ಆಗಿದಾವೆ. ಕಟ್ ಮಾಡಿದ ತಕ್ಷಣ ಮತ್ತೆ ಸುಳಿ ಹೊಡೆದ್ಬಿಟ್ಟು ಅಲ್ಲೇ ಕಾಯಿ ಬಿಡಕ್ ಶುರು ಮಾಡ್ಬಿಡ್ತದೆ. ಹೌದೌದು. ಇದು ಮೇನ್ ವಿಶಿಷ್ಟತೆ ಅದೇನೆ ನೋಡಿ ಸರ್. ಇದು ನಿಮ್ಗೆ ಆಲ್ರೆಡಿ ಗೊತ್ತು ಪ್ರೂನಿಂಗ್ ಮಾಡೋದೆಲ್ಲ ಯಾವ ರೀತಿ ಅಂತ. ಇದು ಬೆಳೆ ಕಟ್ ಮಾಡ್ಬೇಕಾದ್ರೆ ಈ ಬಲ್ತಿರ್ತಕ್ಕಂಥ ಕಾಂಡ ಇರುತ್ತಲ್ಲ, ನೀವು ಇನ್ನೊಂದು ಈಸಿ ಆದ ಮೆಥಡ್ ಏನ್ ಗೊತ್ತಾ? ಇಲ್ಲಿಂದ ಎಲೆ ಕೌಂಟ್ ತಗೊಳ್ಳಿ. 1, 2, 3, 4 ಸೆಟ್ಟು. 4 ಸೆಟ್ ಹತ್ರ ನೀವು ಇಲ್ಲ 4ರಿಂದ ಮುಂದಕ್ಕೆ ಬೇಕಾದ್ರೆ ಹಾಕ್ಬೋದು, 4ರಿಂದ ಹಿಂದಕ್ಕೆ ಬೇಕಾದ್ರೆ ಹಾಕೋಬಹುದು. ಇಷ್ಟು ಅರ್ಥ ಆಯ್ತಲ್ವಾ? ಮತ್ತೆ ಈ ಏನ್ ಕಟ್ ಮಾಡ್ತಿದ್ದೀರಾ ಇದನ್ನೆಲ್ಲ ಬುಡಕ್ಕೆ ಹಾಕೊಳ್ಳಿ, ತಂಪಾಗಿರುತ್ತೆ. ಇನ್ನ ಬೇಸಿಗೆ ಬರ್ತಿದೆ, ಇನ್ನ ಬುಡಕ್ಕೆ ಹಾಕೊಳ್ಳಿ ಇದನ್ನ. ಇದೂ ಅಷ್ಟೇ ನೋಡಿ, ಏನಿಲ್ಲ ಛತ್ರಿ ಆಕಾರ. ಈಗ ಒಂದ್ ಕಡೆ ಒಂದ್ ಎತ್ಕೊಂಡ್ರೆ ಸಾಕು ಸರ್ ಕಟಿಂಗು. ಎಲ್ಲ ಕಟಿಂಗ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತೆ ಬ್ಲೇಡ್ ಸ್ಪ್ರೇ ಮಾಡ್ಬೇಕಾಗುತ್ತೆ. ಇದಾ ಈ ತರ ಒಂದ್ ಕಡೆಯಿಂದ ಎಲ್ಲ ಕಟ್ ಮಾಡಿ ಸಾಕಿ ನೀಟಾಗಿ. ನೋಡಿ ಸ್ನೇಹಿತರೆ, ಇದು ಕ್ರಾಪ್ ಕಟ್ಟಿಂಗು. ಸೊ ಈ ರೀತಿನೇ ಕ್ರಾಪ್ ಕಟ್ ಮಾಡ್ಬೇಕು ಯಾವತ್ತೂ. ಸೊ ಆಲ್ರೆಡಿ ಇದರಲ್ಲಿ ಪೀಚ್ ಬರ್ತಾ ಇದೆ. ಸೊ ಇನ್ನೊಂದು ಚೂರು ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಕಟಿಂಗ್ ಹಾಕಲೇಬೇಕಾಗುತ್ತೆ.
ಇಲ್ಲ ಆಲ್ರೆಡಿ ಕಾಯಿ ಕಚ್ಚಿದಾವೆ. ಸರ್ ನೆಕ್ಸ್ಟ್ ಏನು ಪ್ಲಾನ್ ಸರ್ ಇದ್ರದ್ದು? ಕವರ್ ಹಾಕ್ಬೇಕಾ ಹಾಕ್ಬಾರ್ದು? ಏನು ಯೂಜಿ ಕಾಟ ಇಲ್ಲ ಅಂತಿದ್ದೀರಾ? ಉಜಿ ಕಾಟ ಇಲ್ಲ, ನೋಡ್ಕೊಂಡು ಹಾಕೋಣ ಅಂತ ನಾವು ಸುಮ್ಮನೆ ಇದ್ದೀನಿ. ಕ್ವಾಲಿಟಿ ಕೂಡ ಬಂದಿದೆ ಸ್ನೇಹಿತರೆ. ಇದು ನೋಡು, ಏನು ಸುಮಾರು ಒಂದು 150 ಗ್ರಾಮ್ ಬಂದಿದೆ. ಕ್ರಾಪ್ ಬಿಟ್ಟಿರೋದಲ್ಲ, ಸುಮ್ಮನೆ ಸ್ಯಾಂಪಲ್ ಬಿಟ್ಟಿರೋದು. ಇದು ಒಂದು ಕಟ್ ಮಾಡಿ ನೋಡೋಣ. 400 ಗ್ರಾಮ್ ತನಕನೂ ಬರುತ್ತೆ ಇದು. 400-500 ಗ್ರಾಮ್ ತನಕನೂ ಬರುತ್ತೆ. ಕಟ್ ಮಾಡಿ ಸರ್, ನೀವೇ ಕಟ್ ಮಾಡಿ. ಮೂರು ನೋಡಿದ್ದೀರಾ ಇಲ್ಲೇ ಸೈಜ್ ಬಂದಿದ್ಯಾ ನಾವು ಕೊಟ್ಟರೆ ಗಿಡದಲ್ಲಿ? ಕೆಜಿಗೆ 3 ಹಣ್ಣು ಬರುತ್ತೆ ಸರ್. ಈಗ ಕೊಟ್ವಿ ಅಂದ್ರಲ್ಲ, ಏನ್ ರೇಟ್ ಕೊಟ್ರಿ ಸರ್? ಬಾಬಾ ಸೂಪರ್ ಸೂಪರ್ ಸೂಪರ್. ಸಖತ್ ಕಲರ್ ನೋಡಿ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ರೆಡ್ ಕಲರ್ ಅಂದ್ರೆ ಜಪಾನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಗಿಡ. ನೀಟಾಗಿ ಮೆಚೂರ್ ಆಗಿದೆ. ತುಂಬಾ ಅದ್ಭುತವಾಗಿದೆ. 3-6 ಬೀಜ ಬಂದವೆ ಅಷ್ಟೇನೆ, ಜಾಸ್ತಿ ಬೀಜನೂ ಬರೋದಿಲ್ಲ. ತುಂಬಾ ಎಕ್ಸಲೆಂಟ್ ಆಗಿದೆ. ನೋಡೋಣ, ಇದನ್ನ ಟೇಸ್ಟ್ ಮಾಡ್ಕೊಳ್ಳೋಣ. ನೋಡೋಣ, ಇಟ್ಕೊಳ್ಳಿ. ಸ್ಯಾಂಪಲ್ ಕೊಟ್ಟರಲ್ಲ, ಏನ್ ಇಷ್ಟಪಡ್ತಾರ ಸರ್? ತುಂಬಾ ಇಷ್ಟಪಡ್ತಾವ್ರೆ. ಹಾ ಭಾರಿ ಚೆನ್ನಾಗೈತೆ, ಸ್ವೀಟ್ ಆಗೈತೆ ಅಂತ ತಿಂದು. ವಾವ್, ಸಖತ್ತು ಜ್ಯೂಸಿ ಆಗಿದೆ. ತುಂಬಾ ಎಕ್ಸಲೆಂಟ್ ಆಗಿದೆ. ಸಖತ್ ರಸ ಜಾಸ್ತಿ ಬರುತ್ತೆ ಇದ್ರೆ. ತುಂಬಾ ರಸ, ತುಂಬಾ ಚೆನ್ನಾಗಿದೆ ಸರ್. ನೋಡಿ ಸ್ನೇಹಿತರೆ, ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ನ ವೈಶಿಷ್ಟ್ಯ. ಸೊ ಬೀಜ ತುಂಬ ಕಮ್ಮಿ ಇರುತ್ತೆ, ಜೊತೆಗೆ ಒಳಗಡೆ ತಿರುಳು ರೆಡ್ ಬರುತ್ತೆ. ತಿಂತಾ ಇದ್ರೆ ಒಂಥರ ಆಪಲ್ಲು ರಸ ಬರಲ್ಲ, ಸೇವಲ್ಲಿ ಇಷ್ಟು ರಸ ಬರಲ್ಲ. ಹೌದು. ತುಂಬಾ ಸ್ವೀಟ್ ಆಗಿ ಒಳ್ಳೆ ರಸ ಬರುತ್ತೆ ಇದರಲ್ಲಿ. ಸೇಬ್ ತಿನ್ನಂಗೆ ಆಯ್ತದೆ, ಆದ್ರೆ ಸೇಬಲ್ಲಿ ಇಷ್ಟು ರಸ ಬರಲ್ಲ. ಇದು ತುಂಬಾ ರಸ ಬರ್ತದೆ, ಅಷ್ಟು ಚೆನ್ನಾಗಿದೆ. ಸ್ವೀಟ್ ಚೆನ್ನಾಗೈತೆ. ಇದಕ್ಕೇನು ಉಪ್ಪಿನ ಪುಡಿ, ಖಾರದ ಪುಡಿ ಏನು ಬೇಕಾಗಲ್ಲ ಅಲ್ವಾ? ಏನು ಹಾಕ್ಬೇಕಾಗಿಲ್ಲ, ಹಂಗೆ ತಿನ್ಬೋದು. ಇವಾಗ ತಾನೇ ನಿಮ್ಮ ಅಕ್ಕವ್ರು ಕಾಫಿ ಕೊಟ್ರು. ಕಾಫಿ ಕುಡ್ದು ಆ ಬಾಯಲ್ಲಿ ಆ ಸಕ್ಕರೆ ಇದ್ರು ಸಹಿತ ಇದು ತಿಂದ್ರೂ ಸ್ವೀಟ್ ಫೀಲ್ ಆಗ್ತಿದೆ. ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಸ್ವೀಟ್ ಬರ್ತಿದೆ ಅಂತ ಹೇಳ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಾವು ಕೊಟ್ಟಿರೋ ಗಿಡಗಳು ನೋಡಿ ಎಷ್ಟು ನೀಟಾಗಿದೆ. ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆಯಾ ಸರ್? ಕ್ವಾಲಿಟಿ ಎಲ್ಲ ಹೇಗಿದೆ ನಮ್ಮ ಗಿಡಗಳು? ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತೆ ಸರ್ ನೆಕ್ಸ್ಟ್ ಸಜೆಸ್ಟ್ ಮಾಡ್ತೀರಾ? ಈ ತಳಿ ತೈವಾನ್ಗೆ ಹೋಲಿಸ್ಕೊಂಡ್ರೆ ನಿಮ್ಗೆ ಬಂದಿದ್ರು, ಚಂದ್ಗಾಲ್ ಅವರೊಬ್ರು ಬಂದಿದ್ರು. ನೀವೇನ ಫೋನ್ ನಂಬರ್ ಕೊಟ್ಟಿದ್ರಿ ಅಂತಲ್ಲ, ಫೋನ್ ಮಾಡ್ಕೊಂಡು ಬಂದಿದ್ರು. ಹೌದು. ಅವ್ರಿಗೆ ಗಿಡ ನೋಡ್ಕೊಂಡು ಅವರು ಪರವಾಗಿಲ್ಲ ಚೆನ್ನಾಗೈತೆ, ನಾವು ನೆಡ್ಬೇಕು ಅಂತಿದ್ದೀವಿ, ಅದಕ್ಕೆ ಬಂದ ನೋಡಿ ತೋಟ ನೋಡಿಕೆ ಬಂದು ಅಂದ್ಬಿಟ್ಟು ನೋಡ್ಕೊಂಡು. ನೋಡಿ ಸ್ನೇಹಿತರೆ, ಇಷ್ಟು ರೈತರ ಮಾತು. ಒಂದೇ ಒಂದು ಗಿಡದ ನಾನು ಇವಾಗ ಪ್ರೂನಿಂಗ್ ತೋರಿಸಿದ್ದೀನಿ. ಸೊ ಅದೇ ರೀತಿ ಕಂಪ್ಲೀಟ್ ಎಲ್ಲ ಗಿಡಗಳನ್ನೂ ಇವ್ರು ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಬೆಳೆ ಬಂದ್ಬಿಟ್ಟಿದೆ. ಈ ತರ ಬೆಳೆ ಬಂದಿದ್ರು ಸಹಿತ ನೀವು ಕಟಿಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬೆಳೆಗೆ ಇದು ಹೆಲ್ಪ್ ಆಗುತ್ತೆ. ಕಾಯಿ ಎಲ್ಲ ಚೆನ್ನಾಗಿ ಬಂದೈತೆ. ಅದು ಕಾಯೆಲ್ಲ ಸೂಪರ್ ಆಗಿ ಬಂದೈತೆ. ಸದ್ಯಕ್ಕಂತೂ ಡಿಮ್ಯಾಂಡ್ ಇದೆಯಾ ಸರ್? ಜನ ಏನಂತಿದ್ದಾರೆ ಕೊಡೋರು? ಎಲ್ಲ ಕೇಳ್ತಾರೆ, ಪದೇ ಪದೇ ಕೇಳ್ತಾರೆ. ಬೇಕು ಅಂತ ಒಂದು ಅರ್ಧ ಕೆಜಿ ಅಷ್ಟು ಕೊಟ್ಟು ಬಂದಿದೆ. ಸ್ಯಾಂಪಲ್ ಕೊಟ್ರೆ ಸಾಕು, ಕೇಳ್ಕೊಂಡ್ ಬರ್ತಾರಲ್ಲ ಅವ್ರು. ತಿರ್ಗಾ ಮತ್ತೆ ನಮ್ಮ ಹುಡುಗ ಹೋದ್ರೆ ಆ ಹುಡುಗನ ಜೊತೆ ಹೇಳಿ ಕಳ್ಸಿದ್ರು, ಸರ್ ಹಣ್ಣು ತಗೊಬನ್ನಿ, ಹಣ್ಣು ಚೆನ್ನಾಗಿದೆ ಅದು. ಬನ್ನಿ ಕಟ್. ಯಾರ ಸ್ನೇಹಿತರೆ, ಈ ತರ ತಿನ್ನಿಂಗ್ ಮಾಡ್ಕೋಬೇಕು. ಜಪಾನೀಸ್ ರೆಡ್ ಡೈಮಂಡ್ ತುಂಬಾ ದೊಡ್ಡದಾಗಿ ಬೆಳೆಯಂತ ವೆರೈಟಿ ಇದು. ತುಂಬಾ ಬೆಳವಣಿಗೆ ಚೆನ್ನಾಗಿರುತ್ತೆ ಜಪಾನೀಸ್ ರೆಡ್ ಡೈಮಂಡ್. ಸ್ವಲ್ಪ ಮೇಲೆ ಕಟ್ಟಿಂಗ್ ಹಾಕ್ಬಿಟ್ಟಿದ್ದಾರೆ, ಮೇಲೆ ಬರ್ತಿದೆ ಕ್ರಾಪ್. ತೊಂದರೆ ಇಲ್ಲ. ಆಯ್ತು, ಬನ್ನಿ ಆಯ್ತು. ಇಲ್ಲಿ ಬಂದವ್ರೆ ನಿಮ್ಮ ಇವರು ಶಶಿಕುಮಾರ್ ಅವರು, ಸಸಿ ಕೊಟ್ಟಿದ್ರಲ್ಲ ಅವರು. ಬಂದವ್ರೆ, ವಿಡಿಯೋ ಮಾಡ್ತಾವ್ರೆ. ಹೌದು. ನೋಡಿ, ಇಷ್ಟು ಇವತ್ತು ನಾವು ಬಂದಿದ್ದ ಕೆಲಸ. ಇದಕ್ಕೆ ಪ್ರೂನಿಂಗ್ ಹೇಳ್ಕೊಟ್ಟಿದ್ದಾಯ್ತು, ಅವ್ರದ್ದು ತೋಟದ ಕಾಯಿ ತಿಂದಿದ್ದಾಯ್ತು. ಸೊ ಸ್ಯಾಂಪಲ್ ನೋಡಿದ್ವಿ. ಸೊ ಇವ್ರಿಗೆ ತೋಟ ನೋಡ್ಕೊಂಡು ಸರಿ ಸುಮಾರು ಒಂದು 2-3 ನಮ್ಮ ಹತ್ರ ಬಂದು ಗಿಡ ಕೂಡ ತಗೊಂಡೋಗಿದ್ದಾರೆ. ಯಾಕಂದ್ರೆ ಚೆನ್ನಾಗಿ ಬೆಳೆಸಿದ್ದಾರೆ ಇವರು. ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು, ಇನ್ನೂ ಸ್ವಲ್ಪ ಇದ್ರ ಮೇಲೆ ಕೆಲಸ ಮಾಡಬೇಕು. ಇನ್ನು ಮೇಲೆ ಕಂಪ್ಲೀಟ್ ಆಗಿ ಈ ಕಡೆ ಹೋಗ್ತಿದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಲೋಕಲ್ ನಲ್ಲೇ ಅವರು ಸ್ಯಾಂಪಲ್ ಕಾಯಿಗಳನ್ನ 100 ರೂಪಾಯಿ kg ಹಂಗೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಇಲ್ಲ ನಾವು ಬೆಳಿಬೋದು, ನಾವು ಒಂದು ಮಾರ್ಕೆಟಿಂಗ್ ಮಾಡ್ಬೋದು, ಕೊಟ್ಟರೆ ಒಂಚೂರು ಹೋಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಇನ್ನು ಮುಂದಕ್ಕೆ ಇವರು ಖಂಡಿತವಾಗ್ಲೂ ಮಾರ್ಕೆಟಿಂಗ್ ಮಾಡ್ಕೊತಾರೆ. ಸೊ ಸೆಲ್ಫ್ ಮಾರ್ಕೆಟಿಂಗ್ ಇಷ್ಟೇ ನೋಡಿ. ಇನ್ನ ಸ್ಯಾಂಪಲ್ ಇನ್ನ ಕಾಯ ಬಿಟ್ಟಿಲ್ಲ, ಸ್ವಲ್ಪ ಕಾಯಿ ಬಿಟ್ಟಿದೆ. ತಗೊಂಡೋಗಿ ಆಲ್ರೆಡಿ 5-5 kg 10 kg ಕೊಡ್ತಿದ್ದೀರಲ್ವ ಸರ್? 5-5 kg 10 kg 100 ರೂಪಾಯಿ kg ಹಂಗೆ ಕೊಡ್ತಾ ಇದ್ದಾರೆ.
ಈ ರೀತಿ ನೀವೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ರೆ ಖಂಡಿತವಾಗ್ಲೂ ಮಾರ್ಕೆಟ್ ಅಂತಕ್ಕಂಥದ್ದು ಸೆಟಪ್ ಆಗೇ ಆಗುತ್ತೆ. ಸೊ ಇಷ್ಟು ಪಾಂಡವಪುರ ಕೆಂಚನಹಳ್ಳಿಗೆ ಬಂದಿದ್ದು ವಿಡಿಯೋ ಇದು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.